2025ಕ್ಕೆ ಪರ್ಮನೆಂಟ್ ಆಗಿ ಬಾಯಿ ಹೇಳೋದ್ರ ಮೂಲಕ ಒಂದು ಹೊಸ ಹೋಪ್ ಜೊತೆಗೆ ಒಂದು ಹೊಸ ಸಡಗರದ ಜೊತೆಗೆ ಹೊಸ ವರ್ಷವನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ನಮ್ಮ ಯುವ ಸಮೂಹ ಸಜ್ಜಾಗಿದೆ. ಯುವ ಸಮೂಹ ಅಂತಾನೆ ಇಲ್ಲ, ಆಲ್ ಓವರ್ ರಾಜ್ಯಾದ್ಯಂತ ಜನ ತಮ್ಮ ಪ್ಲಾನ್ಸ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಕೆಲವರು ಫ್ರೆಂಡ್ಸ್ ಜೊತೆ ಕೆಲ ಪ್ರಮುಖ ಸ್ಟ್ರೀಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಫ್ಯಾಮಿಲಿಗೆ ಹೆಚ್ಚು ಟೈಮ್ ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿ ಎಲ್ಲೆಲ್ಲಿ ಸೆಲೆಬ್ರೇಷನ್ ಇದೆ, ಸಿದ್ಧತೆ ಹೇಗಿದೆ, ಮತ್ತು ಆಲ್ರೆಡಿ ನ್ಯೂ ಇಯರ್ ವೈಬ್ ಎಲ್ಲೆಲ್ಲಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಗ್ರ್ಯಾಂಡ್ ಆಗಿ ನ್ಯೂ ಇಯರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ 5 ಗಂಟೆ ಮಾತ್ರ ಬಾಕಿ ಇದೆ. ನ್ಯೂ ಇಯರ್ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಂತೂ ನ್ಯೂ ಇಯರ್ ಫೀವರ್ ಸಿಕ್ಕಾಪಟ್ಟೆ ಜೋರಾಗಿದೆ. ಪಾರ್ಟಿ, ಮೋಜು ಮಸ್ತಿ, ಫುಲ್ ಸೆಲೆಬ್ರೇಷನ್ ಮೋಡಿಗೆ ಜನ ಜಾರಿದ್ದಾರೆ. ನ್ಯೂ ಇಯರ್ ಪಾರ್ಟಿಯ ಹಾಟ್ ಸ್ಪಾಟ್ಗಳು ಅಥವಾ ಜನರ ಫೇವ್ರೆಟ್ ಹ್ಯಾಪನಿಂಗ್ ಪ್ಲೇಸ್, ಅಲ್ಲಿಂದ ನಿಮ್ಮ ಪಬ್ಲಿಕ್ ಟಿವಿ ಲೈವ್ ಕವರೇಜನ್ನು ತೋರಿಸ್ತದೆ. ಯಾರ್ಯಾರು ಮನೇಲಿ ಕೂತ್ಕೊಂಡ್ರೆ ಆರಾಮ್ಸೆ ಫ್ಯಾಮಿಲಿ ಜೊತೆ ಟಿವಿ ನೋಡ್ತಾ ನಾವು ಎಲ್ಲೆಲ್ಲಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅನ್ನೋರಿಗೆ ಪಬ್ಲಿಕ್ ಟಿವಿ ಫಸ್ಟ್ ಚಾಯ್ಸ್ ಆಗಿರಲಿ. ಯಾಕಂದರೆ ನೋಡಿ, ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ರಂಗೇರಿರುವಂತಹ ಚಿತ್ರಣವನ್ನು ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ. ಲೈಟಿಂಗ್ಸೇ ಒಂದು ಹೈಲೈಟ್, ಡೆಕೋರೇಷನ್ ಲೈಟ್ಸ್ ಇರುತ್ತಲ್ಲ, ಅದು ಇನ್ನೊಂದು ಲೋಕಕ್ಕೆ ಹೋದಂತಹ ಅನುಭವ ಕೊಡುತ್ತೆ ಯಾವಾಗಲೂ ಅಷ್ಟೇ. ಸೊ ಲೈಟ್ಸು ಸೆಂಟರ್ ಆಫ್ ಅಟ್ರಾಕ್ಷನ್ಸ್, ಲೈಟ್ಸ್ ಆನ್ ಆಗಿದೆ, ಪಾರ್ಟಿ ಸ್ಟಾರ್ಟ್ ಆಗಿದೆ. ಎಂಜಾಯ್ಮೆಂಟ್ ಜಾಸ್ತಿ ಇರಲಿ, ಬಟ್ ಸ್ವಲ್ಪ ಕಡಿಮೆ ಕುಡೀರಿ ಅಷ್ಟೇ. ಕಡಿಮೆ ಕುಡಿದು ಜಾಸ್ತಿ ಎಂಜಾಯ್ ಮಾಡಿ ಒಂದು ಹ್ಯಾಪಿ ಮೆಮೊರಿಯನ್ನು ನ್ಯೂ ಇಯರ್ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಹುಡುಗಿರೆಲ್ಲ ಚಂದ ರೆಡಿಯಾಗಿ ಬಂದಿದ್ದಾರೆ. ಅವರೊಂದು ಒಂದು 15-20 ಡೇಸಿಂದ ಈ ಡ್ರೆಸ್ ಹಾಕ್ಲಾ ಆ ಡ್ರೆಸ್ ಹಾಕ್ಲಾ ಅಂತ ಒಂದು ಯೋಚನೆಯಲ್ಲಂತೂ ಇದ್ದಿರ್ತಾರೆ. ಸೊ ಫೈನಲಿ ಬೆಸ್ಟ್ ಔಟ್ಫಿಟ್ ಜೊತೆಗೆ ಹುಡುಗಿರು ಮೀರಾ ಅಂತ ಮಿಂಚ್ತಾ ಇದ್ದಾರೆ. ಸಂಜೆಯಿಂದನೇ ಈಗ ನೋಡಿ 7 ಗಂಟೆ 12 ಗಂಟೆ ಆಗೋದಕ್ಕೆ ಇನ್ನೊಂದು 5 ಗಂಟೆ ಬಾಕಿ ಇದೆ. ಅಷ್ಟರಲ್ಲೇ ನ್ಯೂ ಇಯರ್ಗೆ ನಾವು ಕಾಲಿಟ್ಟಿದ್ದೀವಿ ಅನ್ನುವಂತಹ ಸಂತಸ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಪ್ರತಿ ವರ್ಷ ಒಂದೊಂದು ರೆಸಲ್ಯೂಷನ್ ಇಟ್ಕೊಂಡಿರ್ತಾರೆ ಕೆಲವರು, ಈ ವರ್ಷ ಸಿಕ್ಕಾಪಟ್ಟೆ ಸೇವಿಂಗ್ಸ್ ಮಾಡಬೇಕು ಅಂತ. ನೋಡಿ, ರಾಜಕಾರಣಿಗಳು ಅಷ್ಟೇ, ಒಂದು ಟೆನ್ಷನ್ ಇರುತ್ತೆ ಅವ್ರ ಜೀವನ ಅಂದರೆ, ಕಂಪ್ಲೀಟ್ ಟೆನ್ಷನ್ನು, ಕಂಪ್ಲೀಟಾಗಿ ಟೈಟ್ ಸ್ಕೆಡ್ಯೂಲ್ಗಳಿರುತ್ತೆ. ಸೊ ಒಂದು ಲೈಟ್ ಮೂಮೆಂಟ್ಗೆ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಕಲರ್ಫುಲ್ಲಾಗಿ ಇರುವಂತಹ ಸ್ಟ್ರೀಟ್ಗಳ ಚಿತ್ರಣವನ್ನು ನಮ್ಮ ಪ್ರತಿನಿಧಿಗಳು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ 3 ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ. ಇಬ್ಬರಂತೂ ಬ್ರಿಗೇಡ್ ರೋಡ್ನಿಂದಲೇ ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನರಸಿಂಹಮೂರ್ತಿ ಮತ್ತು ಮಾರುತಿ. ಹಾಗೆ ನಾಗೇಶ್ ಚರ್ಚ್ ಸ್ಟ್ರೀಟ್ನಿಂದ ಇದ್ದಾರೆ. ಮೊದಲಾಗಿ ನರಸಿಂಹಮೂರ್ತಿಯಿಂದ ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀನಿ. ನರಸಿಂಹಮೂರ್ತಿ, ಡೆಕೋರೇಷನ್ ಲೈಟ್ಸ್ ಅಂತೂ ನೋಡ್ತಾ ಇದ್ವಿ, ಸಿಕ್ಕಾಪಟ್ಟೆ ರಿಚ್ ಆಗಿ ಕಾಣಿಸ್ತಾ ಇದೆ ಫ್ರೇಮ್ ನಮಗೆ. ಸೊ ಜನರ ಎನರ್ಜಿ ಹೇಗಿದೆ ಅಂತ, ನ್ಯೂ ಇಯರ್ ವೈಬ್ ಈಗಲಿಂದಲೇ ಹೇಗೆ ಸಿಗ್ತಾ ಇದೆ ನಮಗೆ ಬ್ರಿಗೇಡ್ ರೋಡಿಂದ? ಮಮತಾ, ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಒಂದು 3-4 ಗಂಟೆಗಳಲ್ಲಿ ಹೊಸ ವರ್ಷ ಆರಂಭವಾಗುತ್ತೆ. ಹೀಗಾಗಿ ನಾನೀಗ ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ. ಬ್ರಿಗೇಡ್ ರಸ್ತೆ ಯಾವ ರೀತಿ ಜಗಮಗಿಸ್ತಿದೆ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಇದು ಬ್ರಿಗೇಡ್ ರಸ್ತೆ, MG ರಸ್ತೆಯ ಕಾವೇರಿ ಎಂಪೋರಿಯಂ ಜಂಕ್ಷನ್ನಿಂದ ಸಂಪರ್ಕವನ್ನು ಪಡೆದುಕೊಂಡಂತಹ ಬಳಿಕ ಸಾಕಷ್ಟು ಯುವ ಸಮೂಹ ಇರ್ಬೋದು, ಯಾರು ಹೊಸ ವರ್ಷವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ, ಅದನ್ನು ಹೊರತುಪಡಿಸಿದ್ರೆ ಅಪರೂಪಕ್ಕೆ ಈ ರೀತಿ ನಡೀತಿದೆ ಅಂತೇಳಿ ಫಾರಿನ್ನಿಂದ ಬಂದಂಥವ್ರು, ಹೀಗೆ ಸಾಕಷ್ಟು ಜನ ಇವತ್ತು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಹಾಗೆ ಕಾವೇರಿ ಎಂಪೋರಿಯಂ ಜಂಕ್ಷನ್, ರೆಸಿಡೆನ್ಷಿಯಲ್ ರಸ್ತೆ ಈ ಭಾಗಗಳಲ್ಲಿ ಬಂದು ಸೇರ್ತಾರೆ. ಇದೀಗ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಇಂದ ಸಂಪೂರ್ಣವಾಗಿ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗಾರಗೊಳಿಸುವ ಕೆಲಸವನ್ನು ಮಾಡಲಾಗಿದೆ. ಅದನ್ನು ಕೂಡ ತಾವು ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಇದೀಗ ಬ್ರಿಗೇಡ್ ರಸ್ತೆ ಕಂಗೊಳಿಸ್ತಿದೆ ಅಂತೇಳಿ, ಮಧುವಣಗಿತ್ತಿಯಂತೆ ಈಗಾಗಲೇ ಸಿಂಗಾರಗೊಂಡಿದೆ. ಇನ್ನು ಕ್ರೌಡ್ ಸಹ, ಯುವ ಸಮೂಹ ಸಹ ಇದೀಗ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನ ಕಡೆ ಬರ್ತಿರೋದನ್ನು ಸಹ ಕುತೂಹಲದಿಂದ ನಾವು ಕೂಡ ಗಮನಿಸ್ತಿದ್ದೀವಿ. ಕಳೆದ ವರ್ಷ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಈ ವರ್ಷ ಒಂದು 4 ಲಕ್ಷದಷ್ಟು ಜನ ಸೇರಬಹುದು ಅನ್ನೋ ಒಂದು ಅಂದಾಜನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಪೊಲೀಸರು ಈ ಒಂದು ಹೊಸ ವರ್ಷವನ್ನು ಒಂದು ಸ್ವಲ್ಪ ವಿಶೇಷವಾಗಿ ಪರಿಗಣಿಸಿದ್ದಾರೆ ಬಂದೋಬಸ್ತ್ ವಿಚಾರದಲ್ಲಿ. ಕಾರಣ ಯಾಕಂತ ಹೇಳಿದ್ರೆ, ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಪ್ರಕರಣದ ಬಳಿಕ ಎಲ್ಲೆಲ್ಲಿ ಕ್ರೌಡ್ ಗ್ಯಾದರ್ ಆಗ್ತಾರೋ, ಎಲ್ಲಿ ಜನಸ್ತೋಮ ಸೇರುತ್ತೋ ಅಂಥ ಕಡೆ SOPಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿದೆ. ಹೀಗಾಗಿ 4 ಲಕ್ಷ ಜನ ಸೇರುವಂತಹ ಕಡೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸುಮಾರು 3,500ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಬೆಂಗಳೂರಿನ ಈ CBT ಏರಿಯಾ, ಅದರಲ್ಲೂ ಪ್ರಮುಖವಾಗಿ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಅದನ್ನು ಹೊರತುಪಡಿಸಿದ್ರೆ ರೆಸಿಡೆನ್ಷಿಯಲ್ ರಸ್ತೆಯಲ್ಲಿ ಹಾಕಿಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅದರ ಮಾನಿಟರಿಂಗ್
ಮಾಡುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಆದ್ಯತೆಯನ್ನ ಕೊಡಬೇಕು. ಹೆಣ್ಮಕ್ಳು ಯಾವುದೇ ಹೊಸ ವರ್ಷಕ್ಕೆ ಸೆಲೆಬ್ರೇಷನ್ಗೆ ಬಂದಂಥವ್ರು ಯಾವುದೇ ಕಿರುಕುಳವನ್ನ ಯಾವುದೇ ನೋವನ್ನ ಅನುಭವಿಸಬಾರ್ದು, ಆರಾಮಾಗಿ ಬಂದು ಆರಾಮಾಗಿ ಹೋಗಬೇಕು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಒಂದಷ್ಟು ಕಾರ್ಯಪ್ರವೃತ್ತರಾಗುವ ಕೆಲಸವನ್ನ ಮಾಡಿದ್ದಾರೆ. ಯಾವ್ಯಾವ ರೀತಿ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಯಾರು 12 ಗಂಟೆ 1 ಗಂಟೆ ನಂತರ ಹೆಣ್ಮಕ್ಳು ಮನೆಗೆ ಹೋಗೋದಕ್ಕೆ ಪರದಾಡ್ತಾರೋ ಅಂಥವ್ರನ್ನ ಮನೆಗೆ ತಲುಪಿಸೋದಕ್ಕೆ ಈಗಾಗಲೇ ಅಲ್ಲಲ್ಲಿ ಪಿಕಪ್ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಅದು TT ಇರ್ಬೋದು, ಅದ್ರ ಜೊತೆಗೆ TTಗಳ ಜೊತೆ BMTC ಬಸ್ಗಳಲ್ಲಿ ಸಹ ಈಗಾಗಲೇ ಪೊಲೀಸರನ್ನ ನಿಯೋಜನೆ ಮಾಡುವ ಕೆಲಸವನ್ನ ಮಾಡಲಾಗಿದೆ. ತಡರಾತ್ರಿಯವರೆಗೂ ಕೂಡ BMTC ಬಸ್ಸು TTಗಳನ್ನು ಓಡಿಸೋದಕ್ಕೆ ಈಗಾಗಲೇ ಆಯಾಯ ಸಂಸ್ಥೆಗಳ ಜೊತೆ ಮಾತನಾಡಲಾಗಿದೆ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಇಡೀ ರಾತ್ರಿ ಯಾರು ಆಟೋ ಮಹಿಳಾ ಡ್ರೈವರ್ಗಳಿರ್ತಾರೋ, ಕ್ಯಾಬ್ನ ಮಹಿಳಾ ಡ್ರೈವರ್ಗಳು ಅಂಥವರು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಲ್ಲಿಗೆ ಒಟ್ಟಾರೆಯಾಗಿ ಇಡೀ ಬೆಂಗಳೂರಿನಾದ್ಯಂತ ಸುಮಾರು 20,000 ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನ ಮಾಡಿಸೋದಕ್ಕೆ ಯಾರು ಬರ್ತಾರೋ ಅಂಥವ್ರಿಗೆ ತೊಂದರೆ ಆಗಬಾರ್ದು, ಪೊಲೀಸ್ ಇಲಾಖೆಗೂ ಕೂಡ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಮಟ್ಟಿಗೆ ಇದೀಗ ಒಂದಷ್ಟು ತಯಾರಿಯನ್ನ ಮಾಡಿಕೊಳ್ಳುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಭರದಿಂದ ಕ್ರೌಡು ಕೂಡ ಬರ್ತಿದೆ ಬ್ರಿಗೇಡ್ ರಸ್ತೆಗೆ, ಅದನ್ನು ತೋರಿಸುವ ಪ್ರಯತ್ನವನ್ನ ಮಾಡ್ತೀವಿ ಮಮತಾ. ಕ್ರೌಡ್ ಯಾವ ಮಟ್ಟಿಗೆ ಬರ್ತಿದೆ ಅಂತೇಳಿ ಅಷ್ಟರ ಮಟ್ಟಿಗೆ ಕ್ರೌಡು ಬ್ರಿಗೇಡ್ ರಸ್ತೆಗೆ ಬರುವ ಕೆಲಸವನ್ನ ಕೂಡ ಮಾಡ್ತಿದೆ. ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು ಇವೆಲ್ಲ ಕಡೆ ಇದೀಗ ಕ್ರೌಡ್ ಬರ್ತಿದೆ. ಈಗಾಗಲೇ ಈ ಒಂದು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು, ರೆಸ್ಟ್ ಹೌಸ್ ರೋಡು ಮತ್ತೆ ರೆಸಿಡೆನ್ಷಿಯಲ್ ರಸ್ತೆಯಲ್ಲಿ ಇರುವಂತಹ ಎಲ್ಲ ಪಬ್ಗಳು ಈಗಾಗಲೇ ಹೌಸ್ಫುಲ್ ಆಗಿದ್ದಾವೆ. ಆ ಪಬ್ಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. 1 ಗಂಟೆಗೆ ತಮ್ಮ ಸರ್ವಿಸನ್ನು ಎಂಡ್ ಮಾಡಬೇಕು. ಮಹಿಳೆಯರಿಗೆ ಯಾರು ಇರ್ತಾರೋ ಹೆಣ್ಮಕ್ಳಿಗೆ ಅಂಥವ್ರಿಗೆ ಆದ್ಯತೆಯನ್ನು ಕೊಡಬೇಕು. ಎಲ್ಲೂ ಕೂಡ ಮಹಿಳೆಯರಿಗೆ ದೌರ್ಜನ್ಯ ಆಗಬಾರ್ದು, ಆ ನಿಟ್ಟಿನಲ್ಲಿ ವಿಶೇಷ ಕ್ರಮವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಬಹುತೇಕ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ವರ್ಷ ಹೆಚ್ಚುವರಿಯಾಗಿ ಜನರು ಸೇರಬಹುದು. ಈಗಿನ್ನೂ 7 ಗಂಟೆ ಈ ಸಮಯ, ಇನ್ನೂ ಒಂದು 5 ಗಂಟೆ ಬಳಿಕ ಹೊಸ ವರ್ಷ ಆರಂಭವಾಗುತ್ತೆ. ಅಷ್ಟೊತ್ತಿಗೆ ಇನ್ನೂ ಕೂಡ ಹೆಚ್ಚಿನ ಜನರು ಬೆಂಗಳೂರಿನ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲವೂ ಕೂಡ ಬಂದ್ ಸೇರುವಂತಹ ಸಾಧ್ಯತೆ ತೀರಾ ಹೆಚ್ಚಾಗಿದೆ ಮಮತಾ. ಓಕೆ ನರಸಿಂಹಮೂರ್ತಿ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ನಾಗೇಶ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಾಗೇಶ್, ತಾವಿರೋ ಜಾಗದಲ್ಲಿ ಕ್ರೌಡ್ ಅಟ್ರಾಕ್ಟ್ ಮಾಡೋದಕ್ಕೆ ಈ ಪಬ್ ಅವರು, ರೆಸ್ಟೋರೆಂಟ್ಸ್ ಅವರು, ಬಾರ್ ಅವರು ಯಾವ ರೀತಿಯಾಗಿ ಟೀಮ್ಸ್ಗಳನ್ನು ಇಟ್ಕೊಂಡಿದ್ದಾರೆ? ಆಮೇಲೆ ಅಂದಾಜು ಏನು ಲೆಕ್ಕಾಚಾರ ಸಿಗ್ತಾ ಇದೆ? ಚರ್ಚ್ ಸ್ಟ್ರೀಟ್ನಲ್ಲಿ ಎಷ್ಟು ಜನ ಸೇರ್ಬೋದು ಅನ್ನುವಂತಹ ಲೆಕ್ಕಾಚಾರ, ಕ್ರೌಡ್ ಪುಲ್ಲಿಂಗ್ ಹೇಗಾಗ್ತಿದೆ ಅಂತ? ಮಮತಾ, ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ ಆಗಿರುವಂಥ ಚರ್ಚ್ ಸ್ಟ್ರೀಟ್ನಲ್ಲಿ ಈಗಾಗಲೇ ಪಾರ್ಟಿ ಪ್ರಿಯರ್ ಎಲ್ಲರೂ ಕೂಡ ಬರ್ತಿರುವಂಥ ವಿಜುವಲ್ಸನ್ನು ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 7 ಗಂಟೆ ಆಗಿರೋ ಸುಮಾರಿಗೆ ಈಗಾಗಲೇ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಪಾರ್ಟಿ ಹಾಟ್ಸ್ಪಾಟ್ ಆಗಿರುವಂಥ ಚರ್ಚ್ ಸ್ಟ್ರೀಟ್ ಕಡೆ ಮುಖ ಮಾಡಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಫುಟ್ಪಾತ್ ಫುಲ್ಲಾಗಿ ಜನರು ಬಂದು ಇಲ್ಲಿ ಓಡಾಡುವಂಥ ಕೆಲಸ. ಇನ್ನೇನು ಕೆಲವೇ ಗಂಟೆಯಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಅವಕಾಶ ಇರುವಂಥ ಕಾರಣಕ್ಕಾಗಿ ಪಾರ್ಟಿ ಪ್ರಿಯರ್ ಎಲ್ಲರೂ ಕೂಡ ಚರ್ಚ್ ಸ್ಟ್ರೀಟ್ ಕಡೆ ಬರ್ತಿರುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಪಕ್ಕದಲ್ಲೇ ಒಂದಷ್ಟು ಪಬ್ಗಳು ಕೂಡ ಇರುವಂಥದ್ದು. ಪಬ್ಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡಲಿಕ್ಕೆ ಒಂದಷ್ಟು ಲೇಡಿ ಬೌನ್ಸರ್ಗಳು ಹೆಚ್ಚಾಗಿ ಹಾಕ್ಕೊಂಡಿರುವಂಥದ್ದು. ಯಾಕಂದರೆ ಈ ಬಾರಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಭಾಳ ಕಟ್ಟುನಿಟ್ಟಿನ ಸೂಚನೆ ಪಬ್ ಮಾಲೀಕರಿಗೆ ಕೊಟ್ಟಂಥ ಕಾರಣಕ್ಕಾಗಿ ಹೆಚ್ಚಿನದಾಗಿ ಒಂದಷ್ಟು ಲೇಡಿ ಬೌನ್ಸರ್ಗಳನ್ನು ಹಾಕ್ಕೊಳ್ಳೋದು. ಅದ್ರ ಜೊತೆಗೆ ಈಗ ಇರುವಂಥ ಮಾಹಿತಿ ಪ್ರಕಾರ ಎಲ್ಲ ಚರ್ಚ್ ಸ್ಟ್ರೀಟ್ನಲ್ಲಿರುವಂಥ ಪ್ರತಿ ಪಬ್ಗಳು ಕೂಡ ಹೌಸ್ಫುಲ್ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆದರೆ ಪಬ್ಗೆ 8 ಗಂಟೆ ನಂತರ ಎಲ್ಲರೂ ಪಾರ್ಟಿ ಪ್ರಿಯರು ಬರಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಂಗೆ ಕಾಣ್ತಾ ಇದ್ದಾರೆ. ಜೊತೆಗೆ ಈ ಚರ್ಚ್ ಸ್ಟ್ರೀಟ್ನಲ್ಲಿ ಬರುವಂತಹ ಪಾರ್ಟಿ ಪ್ರಿಯರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಭದ್ರತೆ ದೃಷ್ಟಿಯಿಂದ ಪ್ಲಾನ್ ಮಾಡ್ಕೊಂಡಿರುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರು ಪಾರ್ಟಿಗೆ ಬಂದಂಥ ಯುವತಿಯರು ಹೆಚ್ಚಿನದಾಗಿ ಪಾನಮತ್ತರಾಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೇ ರೀತಿ ಅಲ್ಲಿ ರಕ್ಷಣೆ ಮಾಡಲಿಕ್ಕೆ ಒಂದು ಪಾಯಿಂಟನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಪಬ್ಗಳಿಗೆ, ಪಾರ್ಟಿಗೆ ಬರುವಂಥದ್ದು ಮತ್ತು ಹೊಸ ವರ್ಷ ಸಂಭ್ರಮಾಚರಣೆಗೆ ಬರುವಂಥ ಪಾರ್ಟಿ ಪ್ರಿಯರು ಇರ್ತಾರೆ, ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು. ಜೊತೆಗೆ ಬೆಂಗಳೂರು ಪೊಲೀಸರಿಗೆ ಒಂದು ಕೆಟ್ಟ ಹೆಸರು ಬರದ ಹಾಗೆ ಈ ರೀತಿ ಸಾಕಷ್ಟು ಪ್ಲಾನನ್ನು ಮಾಡಿಕೊಂಡು ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗಿರುವಂಥ ಪೊಲೀಸರಿಗೆ ಇರುವಂಥ ಮಾಹಿತಿ ಪ್ರಕಾರ ರಾತ್ರಿ 12-1 ಗಂಟೆ ನಂತರ ಆ ಸಮಯದಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಚರ್ಚ್ ಸ್ಟ್ರೀಟ್ನಲ್ಲಿ ಮತ್ತು ಈ ಬ್ರಿಗೇಡ್ ರೋಡ್ ಸುತ್ತಮುತ್ತ ಭಾಗಿಯಾಗುವ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಗೇಶ್. ಇನ್ನು ಮಾರುತಿ ಡೀಟೇಲ್ಸ್ ಕೊಡ್ತಾರೆ. ಮಾರುತಿ, ಬ್ರಿಗೇಡ್ ರೋಡ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡಿ. ಯಾವ ರೀತಿಯಾಗಿ ಜನ ಮೈಂಡ್ ಸೆಟ್ಟಲ್ಲಿದ್ದಾರೆ? ಅಂದರೆ
ಪಾರ್ಟಿ ಮಾಡೋದಕ್ಕೆ ಪಬ್ಗಳಿಗೆ ಹೋಗಬೇಕು ಅನ್ನೋ ಮೈಂಡ್ ಸೆಟ್ ಕಾಣಿಸ್ತಾ ಇದೆಯಾ, ಅಥವಾ ಇಲ್ಲ ನಾವು ರಸ್ತೆ ಮೇಲೆ ನಿಂತೇ ಒಂದು ನ್ಯೂ ಇಯರನ್ನು ಬೇರೆ ರೀತಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ರೀತಿನಲ್ಲಿದೆಯಾ? ಕ್ರೌಡ್ ಏನು ಹೇಳ್ತಾರೆ? ನ್ಯೂ ಇಯರ್ ರೆಸಲ್ಯೂಷನ್ಸ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಟಿದ್ದಾರಂತೆ ಜನ? ಖಂಡಿತ ಮಮತಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಬ್ರಿಗೇಡ್ ರೋಡಲ್ಲಿ ಯಾವ ರೀತಿ ಈಗ ಜನ ಸೇರ್ತಿದ್ದಾರೆ ಅಂತಂದರೆ, ಇವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ಕೆಲಸಗಳ ಮುಗಿಸಿ ಜನ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, MG ರೋಡ್ ಕಡೆ ಬರ್ತಿರುವಂಥದ್ದು. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಈಗ ಗ್ಯಾದರಿಂಗ್ ಆಗ್ತಿರುವಂಥದ್ದು. 8 ಗಂಟೆ ನಂತರದಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ವಾಹನಗಳಿಗೆ ಬಂದ್ ಮಾಡಿ, ಆನಂತರ ಕೇವಲ ಸಾರ್ವಜನಿಕರಿಗೆ ಮಾತ್ರ, ಅಂದರೆ ಪಬ್ಬು ಬಾರು ರೆಸ್ಟೋರೆಂಟಲ್ಲಿ ಮಾತ್ರ ಅಲ್ಲ, ರಸ್ತೆಯಲ್ಲೂ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎರಡೂ ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿರುವಂಥದ್ದು. ಒಂದೊಂದು ಕಡೆ ಪೊಲೀಸರು ಕೂಡ ವಾಚ್ ಟವರ್ಗಳನ್ನು ಹಾಕಿ ಯಾವುದೇ ರೀತಿಯ ಅಹಿತಕರ ಘಟನೆಗಳ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಸೇರ್ತಿದ್ದಾರೆ. ಕೆಲವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಹೊಸ ವರ್ಷಕ್ಕೆ ವಿಷಯ ಏನು ಮಾಡ್ತೀರಾ? ಹೊಸ ಶುಭಾಶಯಗಳು. ಮೇಡಮ್, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ ಬಂದಿದ್ದೀರಾ, ಎಷ್ಟು ಜೋಶಲ್ಲಿ ಇದ್ದೀರಾ? ಹೊಸ ವರ್ಷದ ಶುಭಾಶಯಗಳು ನಿಮಗೂ ಸಹ. ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ ಬಂದಿದ್ದೀವಿ. ಇದೇ ಫಸ್ಟ್ ಇಯರ್ ಇಲ್ಲಿ ಈ ರೋಡಲ್ಲಿ ನಾವು ಬಂದಿರೋದು. ಏನೋ ರೆಸಲ್ಯೂಷನ್ ಅಂತ ಒಂದಿರುತ್ತೆ, ನಂಬಿಕೆ ಇದೆಯಾ? ಹೌದು ಹೌದು ಮಗುನ ಕರ್ಕೊಂಡು ಬಂದಿದ್ದಾರೆ. ಹೌದು. ಬಿ ಗುಡ್ ಡೂ ಗುಡ್. ಇದು ಮಮತಾ, ಇಲ್ಲಿ ಸಾರ್ವಜನಿಕರು ಸೇರ್ತಿದ್ದಾರೆ. ಮತ್ತು ರಸ್ತೆ ಮಧ್ಯದಲ್ಲಿ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಆಗಬಾರ್ದು ಅಂತ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಕೆಲಸ ನಡೆಸ್ತಿರುವಂಥದ್ದು. 8 ಗಂಟೆ ನಂತರದಲ್ಲಿ ಇಡೀ ರಸ್ತೆನ ಕ್ಲೋಸ್ ಮಾಡ್ತಾರೆ. ಬರೀ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ನಿರ್ಬಂಧನ ಇರ್ತಾರೆ. ದೃಶ್ಯಗಳಲ್ಲಿ ನೋಡ್ತಿರುವಂಥ ರಸ್ತೆನಿದೆ, ಇದು ರೆಸಿಡೆನ್ಷಿಯಲ್ ರಸ್ತೆ, ಚರ್ಚ್ ಸ್ಟ್ರೀಟ್ನ ಪಕ್ಕದ ರಸ್ತೆ. ಇಲ್ಲೂ ಒಳಭಾಗದಲ್ಲೂ ಸಾಕಷ್ಟು ಪಬ್ಗಳು ಮತ್ತು ಬಾರ್ ರೆಸ್ಟೋರೆಂಟ್ ಇದೆ. ಈಗಾಗಲೇ ಒಳಭಾಗದ ಪಬ್ ರೆಸ್ಟೋರೆಂಟ್ಗಳಿಗೆ ಜನ ಬುಕ್ ಮಾಡ್ಕೊಂಡಿದ್ದಾರೆ. ಅವರೂ ಕೂಡ ನ್ಯೂ ಇಯರ್ನ ಬರಮಾಡಿಕೊಂಡು, ಮತ್ತು ಕೆಲವು ಪೊಲೀಸರು ಗೈಡೆನ್ಸ್ ಕೊಟ್ಟಿದ್ದಾರೆ, ಇದೇ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಬೇಕು, ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚಿನ ನಿಗಾ ವಹಿಸಬೇಕು, ಹೆಚ್ಚಿನ ಬೌನ್ಸರ್ಗಳಂದರೆ ಮಹಿಳಾ ಟ್ರೈನ್ ಆಗಿರುವಂಥ ಬೌನ್ಸರ್ಗಳನ್ನು ಕಾರ್ಯಕ್ಕೆ ಸೇರಿಸ್ಕೋಬೇಕು, ಮತ್ತು ಮಹಿಳೆಯರ ಸಂರಕ್ಷತೆ, ಅಂದರೆ ಅವ್ರನ್ನ ಮನೆ ಕಳಿಸುವಂಥ ಕೆಲಸನೂ ಕೂಡ ಕುಡಿದು ಅಕಸ್ಮಾತಾಗಿ ಅವರು ನಿಶೆಯಲ್ಲಿತ್ತು ಅಂದರೆ ಅಂಥವ್ರನ್ನ ಮನೆ ಕಳಿಸುವವರೆಗೂ ಅಂಥವ್ರ ಬಗ್ಗೆ ಪೊಲೀಸರಿಗೂ ಮಾಹಿತಿ ಕೊಟ್ಟು, ಆ ನಂತರದಲ್ಲಿ ಅವರಿಗೆ ಓಲಾ ಊಬರ್ ಅಥವಾ ಪೊಲೀಸ್ ಕಡೆಯಿಂದನೂ ಕೂಡ ಮನೆಗೆ ಕಳಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಮಾಡ್ಕೊಳ್ಳಲಾಗ್ತದೆ. ಬೆಂಗಳೂರು ನಗರ ಪೊಲೀಸರು ಒಂದು ಕಡೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ನಗರದ ಜನ ಕೂಡ ಈಗ MG ರೋಡು, ಬ್ರಿಗೇಡ್ ರೋಡ್ ಕಡೆ ಬಂದು ತಮ್ಮ ಹೊಸ ವರ್ಷವನ್ನು ಬ್ರಿಗೇಡ್ ರೋಡಲ್ಲಿ ಮೆಮೊರೇಬಲ್ ಆಗಿ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಂದು ಸೇರ್ತಿರುವಂಥದ್ದು. ಮಮತಾ, ಸದ್ಯ ಇಡೀ ರಸ್ತೆಯನ್ನು ಪೊಲೀಸರು ಬಂದ್ ಮಾಡಿದ ನಂತರದಲ್ಲಿ ಬ್ಯಾರಿಕೇಡ್ನ ಒಳಭಾಗದಲ್ಲಿ ಸಾರ್ವಜನಿಕರಿಗೆ ವಾಕ್ ಮಾಡಿಕೊಂಡು ಅವರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು. ಈಗಾಗಲೇ ಜನ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಬಂದು ಸೇರ್ತಿರುವಂಥದ್ದು ಸದ್ಯಕ್ಕೆ ಕಾಣಿಸ್ತಿರುವಂಥ ದೃಶ್ಯಗಳು. ಮಮತಾ, ಆಲ್ ರೈಟ್, ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡಿತೀನಿ. ಸದ್ಯಕ್ಕೆ ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಯಾವ ರೀತಿ ಖುಷಿ ಕಾಣಿಸ್ತಾ ಇದೆ ಜನರ ಮುಖದಲ್ಲಿ. ಕೆಲವರು ರೆಸ್ಪಾನ್ಸಿಬಿಲಿಟಿಯಿಂದ ಇವತ್ತು ಒಂದಿನ ನಮ್ಮ ಮುಕ್ತಿ, ಒಂದಿನ ನಾವು ಪಾರ್ಟಿ ಮಾಡೋಕ್ಕೆ ಬಂದಿದ್ದೀವಿ, ಫಸ್ಟ್ ಟೈಮ್ ಪಾರ್ಟಿ ಮಾಡೋಕ್ಕೆ ಬಂದಿದ್ದೀವಿ ಅಂತಿದ್ದಾರೆ. ಇನ್ನು ಕೆಲವರೆಲ್ಲ ಪ್ರೈವೇಟಾಗಿ ಹೋಸ್ಟ್ ಮಾಡ್ತಿದ್ದಾರೆ. ಕೆಲವು ಕಡೆಗಳೆಲ್ಲ DJ ಕನ್ಸರ್ಟ್ಸ್ ಎಲ್ಲ ನಡೀತಾ ಇದೆ, ಅಲ್ಲಿ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಜನ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆ ಮೂಲಕ ವಿಪರೀತ ಜೋಶ್ನಲ್ಲಿ 2026ಗೆ ವೆಲ್ಕಮ್ ಅಂತಿದ್ದಾರೆ. ಈಗೆಲ್ಲ ಡ್ಯಾನ್ಸು, ಆಮೇಲೆ ಸ್ವಲ್ಪ ನಶೆ ಏರುತ್ತೆ, ಹೊಟ್ಟೆಗೆ ಲಿಕ್ವಿಡ್ ಹೋದ್ಮೇಲೆ ಆಮೇಲೆ ಬೇರೆ ರೀತಿ ಡ್ಯಾನ್ಸ್ ಕಾಣಿಸುತ್ತೆ ನಮಗೆ, ಅದು ತೋರಿಸ್ತೀವಿ ನಿಮಗೆ.